ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಳಿಮಯ್ಯ ನಿಂತ್ಕೊಳ್ಳೋ. ಆಫೀಸ್ಗೆ ಹೊರಟಿಯಾ? ನನಗೂ ಮನೇಲಿ ಇದ್ದಿದ್ದು ಬೋರ್ ಆಗುತ್ತೆ ಕಣೋ, ಬೇಜಾರಾಗುತ್ತೆ. ನಾನು ಆಫೀಸಿಗೆ ಬರಲ್ಲ, ಅಲ್ಲೇನಾದ್ರೂ ಕೆದಕಕ್ಕಾಗತ್ತ ನೋಡ್ತೀನಿ. ಆಫೀಸ್ಗೆಲ್ಲ ಯಾವನ್ ಹೋಗ್ತಾನು? ಅದೆಲ್ಲ ಕಾಮನ್ ಪೀಪಲ್ ಕೆಲಸ. ನನ್ನಂಥ ಕ್ಯಾರೆಕ್ಟರ್ಗಳಿಗೆ ಆಫೀಸ್ಗೆ ಹೋಗೋದೆಲ್ಲ ಸೂಟ್ ಆಗಲ್ಲ. ಅಂತ ಆಫೀಸ್ಗೆ ಹೋಗೋ ಬೋರಿಂಗ್ ಕೆಲಸ ಮಾಡೋಕ್ಕೆ ಅಂತಾನೆ ಪಾರ್ಥನ ಇಟ್ಟಿದ್ದೀವಲ್ವಾ, ಅವ್ನು ನೋಡ್ಕೋತಾನೆ ಅದನ್ನೆಲ್ಲ. ನನಗದ್ರ ಅವಶ್ಯಕತೆ ಇಲ್ಲ ಮಾಮ್ಸ್. ನಾನು ಲಿಟ್ರಲಿ ಲೈಫಲ್ಲಿ ನೀನು ಅವಾಗ ಒಂದು ಮಂತ್ರ ಹೇಳ್ಕೊಟ್ಟಿದೆ ಗೊತ್ತಾ? ತಂಡ ಕೂಲ್ ತಂಡ ಕೂಲ್ ತಂಡ ಕೂಲ್. ಅದನ್ನ ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದೆ. ಅದನ್ನ ಫಾಲೋ ಮಾಡ್ತಿರೋದಕ್ಕೆ ಬರೀ ಹಿಮಾಲಯ ಅಲ್ಲ, ಹೆಚ್ಚು ಕಡಿಮೆ ಅಂಟಾರ್ಟಿಕಾಲಿರೋಷ್ಟು ಕೂಲ್ ಆಗಿದೆ. ಅಂದ್ರೆ ಅಳಿಮಯ್ಯ ಫ್ರೀಸ್ ಆಗೋತ್ತ ಹತ್ರ 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 ಬರ್ತಾ ಇದ್ದೀ ಕಣ. ಅಳಿಮಯ್ಯ ನೀನು ಹಸುರ ಕಣೋ, ಕಿಲಾಡಿ. ಬೇರೆಯವ್ರ ಕುಕ್ಕರ್ಲ್ಲ ನಿನ್ನ ಬೇಳೆ ಬೇಯಿಸ್ಕೋತೀಯ ಕಣೋ. ನಿನ್ ಬಗ್ಗೆ ಕೆಮ್ಮಂಗೆ ಇಲ್ಲಪ್ಪ, ಅಂಥ ಕಿಲಾಡಿ ನೀನು. ಈ ಪಾರ್ಥನಂತವ್ರು ಇದಾರಲ್ಲ, ಬರೀ ದಡ್ರು ಕಣೋ, ದಡ್ರು. ಅವ್ರಿಗೆ ಬದುಕಕ್ಕೆ ಗೊತ್ತಿಲ್ಲ. ಆದ್ರೆ ಕಂಡವ್ರ ದುಡ್ಡಲ್ಲಿ ಹೆಂಗ್ ಮಜಾ ಉಡಾಯಿಸ್ಬೇಕು ಅಂತ ನಿನ್ನನ್ನು ನೋಡಿ ಕಲಿಬೇಕು ಕಣೋ, ಕಿಲಾಡಿ ಅಳಿಮಯ್ಯ ನೀನು. ಹಲೋ, ಇದು ಕಮೆಂಟಾ ಅಥವಾ ಕಾಂಪ್ಲಿಮೆಂಟಾ? ಅಯ್ಯೋ, ಕಾಂಪ್ಲಿಮೆಂಟ್ರಿನೇ ಕಣಪ್ಪ. ನೀನ್ ಬಿಡೋ ವಿಚಿತ್ರ ಮನುಷ್ಯ. ಬೇರೆಯವ್ರು ಹಾಳಾಗೋದ್ರೆ ಹಾಳಾಗೋಗ್ಲಿ, ನಾನು ಉದ್ಧಾರ ಆಗ್ಬೇಕು ಅನ್ನೋ ನಿನ್ನ ಥಿಯರಿ ಇದೆಯಲ್ಲ, ಅದು ಸೂಪರ್, ಅದು ಸೂಪರ್. ಅದಕ್ಕೆ ಪತ್ರ ಬರೆಯೋದು, ನಾನು ಕ್ಷೇಮ ಆಮೇಲೆ ನೀವು ಕ್ಷೇಮವೋ ಅಂತ ನಂಬ್ತೀನಿ ಅಂತ. ಬೇರೆಯವ್ರ ಕ್ಷೇಮ ಬೇಕಾಗಿಲ್ಲ ಕಣೋ. ನೀನು ಆಡಿದ್ದೆ ಆಟ, ಮಾಡಿದ್ದೆ ಮಾಟ. ಬಾಲ್ ಯಾವುದೇ ಇರಲಿ ಎತ್ತಿ ಸಿಕ್ಸರ್ ಹೊಡೆದು ಬಿಡ್ತಿ ಕಣೋ, ಬೌಂಡ್ರಿ ಆಚೆ. ಸೂಪರ್ ಕಣೋ, ಸೂಪರ್ಗೆ ಬೂಪರ್ ಅಳಿಮಯ್ಯ. ಹೌದು, ಸೂಪರ್. ಆದ್ರೆ ಎಲ್ಲಿವರೆಗೂ ಅವನಿನ ಬ್ಲಡಿ ದೊಡ್ಡ ಅಳಿಮಯ್ಯ ಗೌತಮ್ ದಿವಾನ್ ಮಾಡಿದ ಕೆಲ್ಸಕ್ಕೆ 600 ಕೋಟಿ ಸಾಲ ಬಗ್ನಿಗೂಟ ತಂದಿಟ್ಟಿದ್ದಾನಲ್ಲ. ಈಗ ಅದಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ 700 ದಾಡ್ತಾ ಇದೆ. ಆ 700 ಕೋಟಿ ಸಾಲ ತೀರ್ಸೋದಕ್ಕೆ 1000 ಕೋಟಿ ಪ್ರಾಪರ್ಟಿನ ಹರಾಜ್ ಆಗ್ತೀವಿ ಅಂತ ಕೂತಿದ್ದಾರೆ ಬ್ಯಾಂಕ್ ಅವರು. ಈ ಟೆನ್ಷನ್ ಅಲ್ಲಿ ಹೇಗಿರ್ಲಿ ನಾನು ಸೂಪರ್ ಆಗಿ? ಆದ್ರೂ ತಲೆ ಕೆಡ್ಸ್ಕೊಳಲ್ಲ ಮಾಮ್ಸ್. ನಾನು ಇದಕ್ಕೆಲ್ಲ ಒಂದು ದಾರಿ ಹುಡುಕಿದ್ದೀನಿ. ಎಲ್ಲಾನು ಹಿಂಗ್ ಕ್ಲಿಯರ್ ಮಾಡ್ತೀನಿ. ಅಂದ್ರೆ ಅನ್ನ ಇಟ್ಟ ಬಗಡಿ ಊಟಕ್ಕೆ ಬ್ಯಾಂಕ್ನವ್ರು ಮೆಣಸಿನ ಪುಡಿ ಸುರಿದ್ರು ಅನ್ನು. ಅದ ಹೆಂಗಪ್ಪ ಕ್ಲಿಯರ್ ಮಾಡ್ತೀಯ? ಇರು ಮಾಮ್ಸ್, ಸ್ಕೂಲ್ ಆಗಿರು, ಸ್ವಲ್ಪ ದಿನ ಎಲ್ಲ ನಿಂಗೆ ಗೊತ್ತಾಗತ್ತೆ, ವೆಯ್ಟ್ ಮಾಡು. ಅಳಿಮಯ್ಯ, ಇವನ ಅಜ್ಜಿ ಯಜಮಾಂತಿ ಬೆಳಿಗ್ಗೆಯಿಂದ ಕಾಣ್ತಾ ಇಲ್ಲ ಅಲ್ಲ. ಎಲ್ಲಿ ಹೋಗ್ತೀನಿ ಅಂತ ನಿನಗೇನಾದ್ರೂ ಸಪರೇಟ್ ಆಗಿ ಹೇಳಿದಾರ? ಅವಳಿಗೆ ಎಲ್ಲಾದ್ರೂ ಹೋಗ್ಲಿ, ಅದ್ರ ಬಗ್ಗೆ ನೀನ್ ಯಾಕೆ ಮಾಮ್ಸ್ ತಲೆ ಕೆಡಿಸ್ಕೋತೀಯ? ಆ ಅಜ್ಜಿಗೆ ನಮ್ಮ ಮೇಲೆ ಏನ್ ಫೀಲಿಂಗ್ಸ್ ಇತ್ತಾ? ಮಣ್ಣು ಮಸಿ ಏನೂ ಇರಲಿಲ್ಲ. ಆಗಿದ್ಮೇಲೆ ಆ ಅಜ್ಜಿ ಮೇಲೆ ನಾವ್ ಯಾಕೆ ಫೀಲಿಂಗ್ಸ್ ಇಟ್ಕೋಬೇಕು? ಹೋದ್ರೆ ಹೋಗ್ಲಿ ಬಿಡು. ಇನ್ಫ್ಯಾಕ್ಟ್ ಆ ಅಜ್ಜಿ ಹೋದ್ರೆ ಖುಷಿ ಪಡ್ಬೇಕು ಮಾಮ್ಸ್. ಆ ಅಜ್ಜಿ ಮನೇಲಿ ಕಾಣಿಸ್ತಿಲ್ಲ ಅಂತಂದ್ರೆ ಲಿಟ್ರಲಿ ಪೀಡೆ ತೊಲಗ್ತು ಅನ್ನೋ ಅರ್ಥ. ನಮ್ಗೆ ಫ್ರೀಡಮ್ ಸಿಗ್ತಾ ಇದೆ, ಆ ಫ್ರೀಡಮ್ನ ಎಂಜಾಯ್ ಮಾಡು ಮಾಮ್ಸ್ ನೀನು. ಅಥವಾ ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ಅದಕ್ಕೂ ಮೇಲೋಗಿ, ಅಪ್ಪ ದೇವ್ರೆ, ಮನೆಯಿಂದ ಹೊರಗಡೆ ಹೋಗಿರೋ ಮುದುಕಿ ಇನ್ಯಾವತ್ತು ಮನೆ ವಾಪಸ್ ಬರ್ದೇ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊ. ಯಾರಿಗ್ ಗೊತ್ತು, ನಿನ್ನ ಭಕ್ತಿಗೆ ಮೆಚ್ಚಿ ದೇವ್ರ ತತಾಸ್ತು ಅಂತ ವರ ಕೊಟ್ಬಿಟ್ರೆ ಹೋಗಿರೋ ಮುದುಕಿ ವಾಪಸ್ ಪರ್ಮನೆಂಟ್ ಆಗಿ ಬರ್ತಾನೆ ಇರ್ಬೋದು. ಲೈಫಲ್ಲಿ ಪರ್ಮನೆಂಟ್ ಆಗಿ ವಜ್ಜಿ ಕಾಟ ನಮಗಿರೋದಿಲ್ಲ. ಸೊ ಚಿಲ್ ಮಾಮ್ಸ್. ಖತರ್ನಾಕ್ ನನ್ನ ಮಗ. ಏನೋ ಇವನೇ ಮಾಡಿರ್ತಾನೆ. ಇವನ್ ಎಲ್ಲಿ ಹೋಗಿದ್ದಾನೆ ಅಂತ, ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ನಾನು ಪತ್ತೆ ಮಾಡ್ಬೇಕಲ್ಲ.
ನೋಡಿದ್ರೆ ವೃದ್ಧಾಶ್ರಮ ಇದ್ದಂಗಿದೆಯಲ್ಲ, ಎಲ್ಲಿ ಹೋದೇವ? ಎಲ್ಲೂ ಕಾಣ್ತಾ ಇಲ್ವಲ್ಲ. ಖತರ್ನಾಕ್ ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ. ಹೇ ಮುದ್ಕಿ, ಯಾಕೆ ನಿಂತ್ಕೊಂಬಿಟ್ಟೆ? ನಿಂಗೆ ನಿಂತ್ಕೊಳಕ್ಕೂ ಪಾಪ ಕೋಲ್ ಸಪೋರ್ಟ್ ಬೇಕು. ಕೂತ್ಕೊಂಡೆ ಮಾತಾಡ್ಬೋದಿತ್ತು ಕಷ್ಟ ಸುಖನ. ಏನ್ ಮುದ್ಕಿ ನೀನ್ ವೈಭೋಗ? ಏಕೆ ಆದ್ರೆ AC, ಪಟ್ಟೆ ಇಡಕ್ಕೆ ವಾರ್ಡ್ರೋಬು, ಬೇಜಾರದೆ ನೋಡಕ್ TV. ಅಲ್ಲೇ ಮಲಗಕ್ಕೆ ಹಾಸಿಗೆ, ಮಲ್ಗಿ ಬೋರ್ ಆದ್ರೆ ಕುತ್ಕೊಳ್ಳೋಕ್ಕೆ ಸೋಫಾ, ಯೂಸ್ ಮಾಡಕ್ಕೆ ರೆಸ್ಟ್ ರೂಮ್. ಅಲ್ಲೇ ಯಾಕೆ ಮುತ್ತಿ ಗುರಾಯಿಸ್ತಾ ಇದೆಯಾ? ಸಿಡಿಮಿಡಿ ಅಂತಿದ್ಯಾ? ಓಕೆ, ಫ್ರಸ್ಟ್ರೇಷನ್, ಇರಿಟೇಷನ್. ನೈಟಲ್ಲಿ ಇದ್ದೇ ಬಂದಿಲ್ವಾ? ಇರ್ಲಿ, ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಹೊಸ ಜಾಗ ನೋಡು, ಅಡ್ಜಸ್ಟ್ ಆಗಕ್ಕೆ ಟೈಮ್ ಬೇಕು. ಏಯ್, ನನ್ನನ್ನು ಯಾಕೋ ಇಲ್ಲಿ ಕರ್ಕೊಂಡು ಬಂದಿದ್ಯಾ? ಇದು ಯಾವ ಜಾಗ? ನಾನು ಹೇಗ್ ಬಂದೆ ಇಲ್ಲಿಗೆ? ಇದು ನೀನ್ ಬಂದಿದ್ದಲ್ಲ ಮುದ್ಕಿ, ನಾನ್ ಕರ್ಕೊಂಬಂದಿದ್ದು. ನಾನ್ ಕರ್ಕೊಂಬಂದಿದ್ದು ಅನ್ನಕ್ಕಿಂತ ಹೆಚ್ಚಾಗಿ ನೀನು ಕುಡ್ದಿಯಲ್ಲ ಕಷಾಯ, ಅದರ ಎಫೆಕ್ಟ್. ಅದು ಬರೀ ಕಷಾಯ ಅಲ್ಲ ಮುದ್ಕಿ, ನೀನು ಇಲ್ಲಿಗೆ ಬರೋದಿಕ್ಕೆ ಟಿಕೆಟು. ನೀನು ಅದನ್ನ ಕುಡ್ದೆ, ನಾನಿನ್ನ ಸೀದಾ ಎತ್ತಾಕೊಂಬಂದು ಇಲ್ಲಿಗೆ ಬಿಟ್ಟೆ. ನೋಡು ಮುದ್ಕಿ, ನೀನಂತ ಏಜ್ ಬಾರ್ ಆಗಿರೋ ಕ್ಯಾಂಡಿಡೇಟ್ಗಳನ್ನ ಕೇರ್ ಮಾಡಕ್ಕೆ ಅಂತಾನೆ ಕಟ್ಟಿರುವಂತ ಸಂಸ್ಥೆ ಇದು. ಅಮೃತಧಾರೆ